ಸ್ನೇಹಿತರೆ, ಟಿಕೆಟ್ ವಿಚಾರದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ ಅಮೇಠಿ ರಹಸ್ಯಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಯುದ್ಧಕ್ಕೂ ಮೊದಲೇ ಶಸ್ತ್ರತ್ಯಾಗ ಅನ್ನೋ ಹಾಗೆ ರಾಹುಲ್ ಅಮೇಠಿ ಬಿಟ್ಟು ಅಮ್ಮನ ಮಡಿಲಿಗೆ ಜಾರಿದ್ದಾರೆ. ಅಂದರೆ ಈ ಹಿಂದೆ ಅವರ ತಾಯಿ ಸೋನಿಯಾ ಗಾಂಧಿಯವರು ಸ್ಪರ್ಧೆ ಮಾಡಿದ್ದ ರಾಯ್ಬರೇಲಿಗೆ ಹೋಗಿದ್ದಾರೆ. ಆದರೆ ರಾಯ್ಬರೇಲಿ ರಾಹುಲ್ಗೆ ಸೇಫಾ? ಅಮೇಠಿಯಲ್ಲಿ ಹಳ್ಳ ತೋಡಿದ ಬಿಜೆಪಿ ರಾಯ್ಬರೇಲಿಯಲ್ಲಿ ಏನೂ ಮಾಡದೆ ಸುಮ್ಮನಿರುತ್ತಾ? ಒಂದು ಭದ್ರಕೋಟೆಯನ್ನ ಕಳ್ಕೊಂಡಿರೋ ಗಾಂಧಿ ಕುಟುಂಬ ಮತ್ತೊಂದು ಕೋಟೆಯನ್ನ ಹೇಗೆ ಕಾಪಾಡಿಕೊಳ್ಳುತ್ತೆ? ರಾಯ್ಬರೇಲಿಯಲ್ಲಿ ಬಿಜೆಪಿ ರಾಹುಲ್ ಎದುರಾಳಿಯಾಗಿ ಯಾರನ್ನ ಕಣಕ್ಕಿಳಿಸಿದೆ? ಗಾಂಧಿ ಕುಟುಂಬದ ಭದ್ರಕೋಟೆಯಲ್ಲಿ ರಾಜಕೀಯ ಸಮೀಕರಣಗಳು ಯಾವ ರೀತಿ ಇವೆ? ಇಷ್ಟು ದಿನ ಇಲ್ಲಿ ಗಾಂಧಿ ಕುಡಿಗಳು ಅರಳಿದ ಹೇಗೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗಾಂಧಿ ಕುಟುಂಬದ ಭದ್ರಕೋಟೆ ತುರ್ತು ಪರಿಸ್ಥಿತಿಗೆ ಕಾರಣವಾಗಿತ್ತು. ಸ್ನೇಹಿತರೆ, ರಾಯ್ಬರೇಲಿ ಐತಿಹಾಸಿಕವಾಗಿ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಕ್ಷೇತ್ರ. ಉತ್ತರ ಪ್ರದೇಶದ ಮಧ್ಯಭಾಗದಲ್ಲಿ ಅವಧ್ ಪ್ರಾಂತ್ಯದಲ್ಲಿ ಅಥವಾ ಆ ಪ್ರದೇಶದಲ್ಲಿ ಬರುತ್ತೆ. ಗಾಂಧಿ ಕುಟುಂಬದ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಯಾಕಂದ್ರೆ ಬೈ ಎಲೆಕ್ಷನ್ ಕೂಡ ಸೇರಿದಂತೆ 20 ಲೋಕಸಭಾ ಚುನಾವಣೆಗಳಲ್ಲಿ 17 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಗಾಂಧಿ ಕುಟುಂಬಕ್ಕೆ ಗಾಂಧಿ ಹೆಸರು ಸೇರಿಕೊಳ್ಳೋದಕ್ಕೆ ಕಾರಣಕರ್ತರಾದ ಫಿರೋಜ್ ಗಾಂಧಿ ಕೂಡ ಇಲ್ಲಿಂದಲೇ ಸ್ಪರ್ಧೆ ಮಾಡಿ ಗೆದ್ದಿದ್ದು. ಇಂದಿರಾ ಗಾಂಧಿ ಅವರ ಹಸ್ಬೆಂಡ್ 1952ರ ಮೊದಲ ಚುನಾವಣೆಯಲ್ಲಿ ಫಿರೋಜ್ ಸಂಸದರಾಗಿ ಆಯ್ಕೆಯಾಗಿದ್ರು. ಇನ್ನು ಭಾರತದ ಅತ್ಯಂತ ಪ್ರಭಾವಿ ಪ್ರಧಾನ ಮಂತ್ರಿಗಳಲ್ಲಿ ಒಬ್ಬರಾದ ಇಂದಿರಾ ಗಾಂಧಿ ಅವರು ಕೂಡ ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಸುಮಾರು 1 ದಶಕದ ಕಾಲ ರಾಯ್ಬರೇಲಿಯನ್ನ ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದ್ರು. 1967, 71, 80 ಒಟ್ಟು 3 ಬಾರಿ ಇಂದಿರಾ ಗಾಂಧಿ ಇಲ್ಲಿ ಗೆದ್ದಿದ್ದಾರೆ. ಅಲ್ಲದೆ ಇಡೀ ದೇಶವನ್ನ 21 ತಿಂಗಳುಗಳ ಕಾಲ ತುರ್ತು ಪರಿಸ್ಥಿತಿಗೆ ದೂಡೋಕೆ ಕಾರಣವಾದ ಘಟನೆ ನಡೆದಿದ್ದು ಕೂಡ ಇದೇ ಕ್ಷೇತ್ರದಲ್ಲಿ. 1971ರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಸಂಯುಕ್ತ ಸೋಷಿಯಲ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಸೋತಿದ್ದ ರಾಜ್ ನಾರಾಯಣ್ ಅವರು ದೊಡ್ಡ ಆರೋಪ ಮಾಡಿದ್ರು. ಇಂದಿರಾ ಗಾಂಧಿ ಅಕ್ರಮವಾಗಿ ಚುನಾವಣೆ ಗೆದ್ದಿದ್ದಾರೆ, ಪ್ರಚಾರದಲ್ಲಿ ಸರ್ಕಾರಿ ವ್ಯವಸ್ಥೆಯನ್ನ ಬಳಸಿಕೊಂಡಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ದಾವೆ ಹಾಕಿದ್ರು. 4 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನಾರಾಯಣ್ ಪರ ವಾದ ಮಾಡಿದ್ದ ಶಾಂತಿ ಭೂಷಣ್ ಅವರು, ಇವತ್ತು ನಾವು ನೋಡ್ತಾ ಇದೀವಲ್ಲ, ಪ್ರಶಾಂತ್ ಭೂಷಣ್ ಅವ್ರ ತಂದೆ ಶಾಂತಿ ಭೂಷಣ್, ಈ ಆರೋಪವನ್ನ ಸಾಬೀತು ಮಾಡಿಬಿಟ್ರು. ಪ್ರಚಾರ ಸಭೆಯ ವೇದಿಕೆಯನ್ನ ಪೊಲೀಸರು ನಿರ್ಮಾಣ ಮಾಡಿದ್ದು, ಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿ ಯಶ್ಪಾಲ್ ಕಪೂರ್ ಅನ್ನ ಬಳಸ್ಕೊಂಡಿದ್ದು, ಸರ್ಕಾರಿ ವಿದ್ಯುತ್ತನ್ನ ಬಳಸ್ಕೊಂಡಿದ್ದು ಪ್ರೂವ್ ಆಯಿತು. ಹೀಗಾಗಿ ಹೈಕೋರ್ಟ್ ಇಂದಿರಾ ಗಾಂಧಿ ಅವರನ್ನ ತಪ್ಪಿತಸ್ಥೆ ಅಂತ ಘೋಷಿಸಿ 71ರ ಚುನಾವಣೆಯನ್ನ ಕ್ಯಾನ್ಸಲ್ ಮಾಡಿತು. ಅಲ್ಲದೆ 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಅಂತ ಬ್ಯಾನ್ ಮಾಡಿಬಿಡ್ತು. ಹೈಕೋರ್ಟ್ ತೀರ್ಪಿನ ವಿರುದ್ಧ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದು ಬಿಡ್ತು. ಆ ನಂತರ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿಬಿಟ್ರು. 2 ವರ್ಷಗಳ ಕಾಲ ಈ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು. ಆದರೆ ಇಂಟ್ರೆಸ್ಟಿಂಗ್ ಅಂದ್ರೆ ಎಮರ್ಜೆನ್ಸಿ ನಂತರ 1977ರ ಚುನಾವಣೆಯಲ್ಲಿ ಅದೇ ರಾಜ್ ನಾರಾಯಣ್ ವಿರುದ್ಧ ಸೋಲೋ ಮೂಲಕ ಇಂದಿರಾ ಗಾಂಧಿ ಮುಖಭಂಗ ಕೂಡ ಅನುಭವಿಸಿದ್ರು. ಹೀಗಾಗಿ ಭಾರತದ ರಾಜಕಾರಣವನ್ನೇ ಬದಲಿಸಿದ ಇತಿಹಾಸ ಈ ಕ್ಷೇತ್ರಕ್ಕಿದೆ. ಇಂದಿರಾ ಗಾಂಧಿ ಅವರು ರಾಯ್ಬರೇಲಿಯ ಪ್ರಭಾವಿ ಲೀಡರ್ ಆದರೂ ಕೂಡ ಇಲ್ಲಿನ ಸಕ್ಸಸ್ಫುಲ್ ಲೀಡರ್ ಅಂದ್ರೆ ಸೋನಿಯಾ ಗಾಂಧಿ. 2006ರ ಬೈ ಎಲೆಕ್ಷನ್ ಸೇರಿದಂತೆ 2004ರಿಂದ ಕಳೆದ 5 ಲೋಕಸಭಾ ಚುನಾವಣೆಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ನಿರಂತರವಾಗಿ ಸೋನಿಯಾ ಗಾಂಧಿ ಗೆಲ್ತಾ ಬಂದ್ರು ಇಲ್ಲಿ. ಹೀಗಾಗಿ ಇಷ್ಟೊಂದು ಸುದೀರ್ಘ ಇತಿಹಾಸ ಹೊಂದಿರೋ ಕ್ಷೇತ್ರವನ್ನ ಉಳಿಸಿಕೊಳ್ಳೋ ಜವಾಬ್ದಾರಿಯ ಭಾರ ರಾಹುಲ್ ಗಾಂಧಿಯ ಹೆಗಲ ಮೇಲೆ ಈಗ ಬಿದ್ದಿದೆ. ರಾಹುಲ್ಗೆ ದಿನೇಶ್ ಪ್ರತಾಪ್ ಸಿಂಗ್ ಸವಾಲು. ರಾಯ್ಬರೇಲಿಯಲ್ಲಿ ರಾಹುಲ್ ಸ್ಪರ್ಧಿಸ್ತಾರೆನ್ನೋ ಸುಳಿವು ಸಿಕ್ಕ ತಕ್ಷಣ ಬಿಜೆಪಿ ನಿನ್ನೆ ರಾತ್ರಿ ದಿನೇಶ್ ಪ್ರತಾಪ್ ಸಿಂಗ್ ಅನ್ನೋರನ್ನ ಕಣಕ್ಕಿಳಿಸಿದೆ. 3 ಸಲ ಶಾಸಕರಾಗಿರೋ ದಿನೇಶ್ ಪ್ರತಾಪ್ ಸಿಂಗ್ ಯೋಗಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಹೌದು. ಹಾಗೆ ನೋಡಿದ್ರೆ ದಿನೇಶ್ ಪ್ರತಾಪ್ ರಾಯ್ಬರೇಲಿಗೆ ಹೊಸ ಮುಖ ಅಲ್ಲ. 2019ರಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧ ಸ್ಪರ್ಧೆ ಮಾಡಿ 1.6 ಲಕ್ಷ ಮತಗಳ ಅಂತರದಲ್ಲಿ ಸೋತಿದ್ರು. ಆದ್ರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಸೋನಿಯಾ ಗಾಂಧಿ ಅವರ ವಿಕ್ಟರಿ ಮಾರ್ಜಿನ್ ಅರ್ಧಕ್ಕೆ ತಂದಿದ್ರು ಇವರು. ಮುಂಚೆ ಸುಮಾರು 3 ಲಕ್ಷ ಮತಗಳ ಅಂತರದಲ್ಲಿ ಸೋನಿಯಾ ಗಾಂಧಿ ಗೆದ್ದಿದ್ರು 14ನಲ್ಲಿ. ಅದನ್ನ 1.5 ಲಕ್ಷಕ್ಕೆ ಇಳಿಸುವಲ್ಲಿ ಯಶಸ್ವಿಯಾಗಿದ್ರು. ಇದರಲ್ಲಿ ವೋಟ್ ಶೇರ್ ಎಷ್ಟು ಪಡ್ಕೊಂಡಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಇವರು ದಿನೇಶ್ ಪ್ರತಾಪ್ ಸಿಂಗ್ 38% ವೋಟ್ ಶೇರ್ ಅನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಈ ಮೂಲಕ ರಾಯ್ಬರೇಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ಮತ ಪಡೆದ ಅಭ್ಯರ್ಥಿ ಅಂತ ಕೂಡ ಕರೆಸ್ಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದರೆ ಈ ಹಿಂದೆ ದಿನೇಶ್ ಪ್ರತಾಪ್ ಅವರು ಕಾಂಗ್ರೆಸ್ನಲ್ಲೇ ಇದ್ರು, ಗಾಂಧಿ ಕುಟುಂಬಕ್ಕೆ ತುಂಬ ಹತ್ತಿರದವರಾಗಿದ್ರು. ಆದರೆ 2018ರಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜನರಲ್ ಸೆಕ್ರೆಟರಿ ಮನೋಜ್ ಪಾಸ್ವಾನ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿದ್ರು.
ಬಳಿಕ ಬಿಜೆಪಿ ಸೇರ್ಕೊಂಡಿದ್ದಾರೆ. 3 ಸಲ MLA ಆಗಿದ್ದಾರೆ. ಅದರಲ್ಲಿ 2 ಸಲ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಗ್ರಾಸ್ ರೂಟ್ ಲೆವೆಲ್ನಲ್ಲಿ ತುಂಬ ಹಿಡಿತವನ್ನು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಹಳ್ಳಿ ತಾಲೂಕು ಮಟ್ಟದಲ್ಲಿ ತುಂಬ ಸಕ್ರಿಯವಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರಂತೆ. ಅಷ್ಟು ಮಾತ್ರ ಅಲ್ಲ, ಕಳೆದ ಲೋಕಸಭಾ ಚುನಾವಣೆ ನಂತರ 2021ರಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಚುನಾವಣೆ ರಾಯಬರೇಲಿದು. ಅದರಲ್ಲಿ ಬಿಜೆಪಿ ಗೆಲುವಿಗೆ ಅವರು ಕಾರಣೀಕರ್ತ ಅಂತ ಇವರನ್ನ ಗುರುತಿಸಲಾಗುತ್ತೆ. ಹೀಗಾಗಿ ರಾಹುಲ್ ಗಾಂಧಿಗೆ ರಾಯಬರೇಲಿ ಅಮ್ಮನ ಕ್ಷೇತ್ರ ಆದರೂ ಕೂಡ ಈ ಸಲ ಚುನಾವಣೆ ಸುಲಭದ ತುತ್ತಂತೂ ಖಂಡಿತ ಅಲ್ಲ. ಅಲ್ಲೂ ಕೂಡ ಬಹಳ ಸ್ಪರ್ಧೆಯನ್ನ ಫೇಸ್ ಮಾಡಬೇಕಾಗತ್ತೆ. ರಾಹುಲ್ಗೆ ಕಂಟಕವಾಗುತ್ತಾ BSP. 5ನೇ ಹಂತದಲ್ಲಿ ಮೇ 20ನೇ ತಾರೀಕು ಇಲ್ಲಿ ಮತದಾನ ನಡೆಯುತ್ತೆ. ರಾಯಬರೇಲಿಯಲ್ಲಿ ಬಚ್ರಾವ, ಹರ್ಚಂದ್ರಾಪುರ್, ರಾಯಬರೇಲಿ, ಸರೇನಿ, ಉಂಚಹರ್ ಅಂತ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಸದ್ಯ 5ರಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ SP ಶಾಸಕರಿದ್ದಾರೆ. ಆದರೆ ರಾಯಬರೇಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದಿತಿ ಸಿಂಗ್ ಅನ್ನೋ ಬಿಜೆಪಿ ಶಾಸಕಿ ಇದ್ದಾರೆ. ರಾಯಬರೇಲಿಯಲ್ಲಿ ಒಟ್ಟು 17 ಲಕ್ಷ ಮತದಾರರಿದ್ದಾರೆ. ಅದರಲ್ಲಿ 8.96 ಲಕ್ಷ ಪುರುಷರಾದರೆ ಇನ್ನು 8 ಲಕ್ಷ ಮಹಿಳಾ ಮತದಾರರಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ 2019ರಲ್ಲಿ ಇಲ್ಲಿ ಸೋನಿಯಾ ಗಾಂಧಿ ಅವರು 5.34 ಲಕ್ಷ ಮತಗಳನ್ನು ಪಡೆದಿದ್ರು. ದಿನೇಶ್ ಪ್ರತಾಪ್ ಸಿಂಗ್ 3.67 ಲಕ್ಷ ಮತಗಳನ್ನು ಪಡೆದಿದ್ರು. ಉಳಿದಂತೆ ಯಾರಿಗೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವೋಟ್ ಬಂದಿರಲಿಲ್ಲ. ನೋಟಾಗೆ 10,000 ವೋಟ್ ಬಿದ್ದಿದ್ವು. ಇದಕ್ಕೆ ಕಾರಣ ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಇಲ್ಲಿ ಯಾರು ಕೂಡ ದೊಡ್ಡ ಪಕ್ಷಗಳು ಕಂಟೆಸ್ಟ್ ಮಾಡಿರಲಿಲ್ಲ. ಅವರದೆಲ್ಲ ಅಲಯನ್ಸ್ ಇತ್ತು. 2019ರಲ್ಲಿ SP, BSP, UPAನ ಭಾಗ ಆಗಿ ಫೈಟ್ ಮಾಡಿದ್ರು. ಆದರೆ 2014ರಲ್ಲಿ BSP ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡಿದ್ದಾಗ ಪ್ರವೇಶ್ ಸಿಂಗ್ ಅನ್ನೋರು 7.71% ಅಂದರೆ 63,000 ಮತಗಳನ್ನು ಪಡೆದಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಈ ಸಲ ಕೂಡ BSP ಠಾಕೂರ್ ಪ್ರಸಾದ್ ಯಾದವ್ ಅನ್ನೋರನ್ನ ಕಣಕ್ಕಿಳಿಸಿದೆ. ರಾಯಬರೇಲಿಯಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, 34% ಇದ್ದಾರೆ. ಉಳಿದಂತೆ ಬ್ರಾಹ್ಮಣರು 11%, ರಜಪೂತರು 9%, ಯಾದವರು 7%, ಮುಸ್ಲಿಮರು 6%, ಲೋಧಿಗಳು 6%, ಕುರ್ಮಿ ಸಮುದಾಯ 4% ಇದೆ. ಹೀಗಾಗಿ BSP ದಲಿತ ಪ್ಲಸ್ ಯಾದವ್ ಕಾಂಬಿನೇಷನ್ ಅನ್ನ ಇಲ್ಲಿ ಕ್ಯಾಂಡಿಡೇಟ್ ಮೂಲಕ ಟ್ರೈ ಮಾಡ್ತಾ ಇದೆ. ಒಂದು ವೇಳೆ ಅವರೇನಾದರೂ 2014ರಲ್ಲಿ ಪಡೆದಷ್ಟು ಮತಗಳನ್ನು ಪಡೆಯೋಕೆ ಸಕ್ಸಸ್ ಕಂಡರೂ ಕೂಡ ರಾಹುಲ್ ಗಾಂಧಿಗೆ ರಾಯಬರೇಲಿ ನೆಕ್ ಟು ನೆಕ್ ಆಗುತ್ತೆ. ಆದರೆ ಗಾಂಧಿ ಕುಟುಂಬದವರಿಗೆ ಈ ಒಂದು ಕ್ಷೇತ್ರದಲ್ಲಿ ರಾಯಬರೇಲಿಯಲ್ಲಿ ಎಲೆಕ್ಷನ್ಗೆ ನಿಂತಾಗ ಜಾತಿ ಫ್ಯಾಕ್ಟರ್ ಅಷ್ಟೊಂದು ಕೆಲಸ ಮಾಡಿಲ್ಲ. ಗಾಂಧಿ ಫ್ಯಾಮಿಲಿ ಅನ್ನೋ ಕಾರಣಕ್ಕಾಗಿಯೇ ಅಲ್ಲಿ ಹಿಸ್ಟಾರಿಕಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದು ಫ್ಯಾಮಿಲಿಯವ್ರನ್ನೇ ಈ ಕ್ಷೇತ್ರದ ಜನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಆ ವರ್ಚಸ್ಸನ್ನು ರಾಹುಲ್ ಗಾಂಧಿ ಹಾಗೆ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತಾ? ಅಮ್ಮನ ರೀತಿಯಲ್ಲೇ ಅದೇ ಪ್ರಭಾವದಿಂದ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಎಲೆಕ್ಷನ್ ಯಾವ ರೀತಿ ನಡೆಯುತ್ತೆ? ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.